ಹಲೋ ಫ್ರೆಂಡ್ಸ್, ನಾನಿವತ್ತು ವಾಂಗಿಬಾತ್ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಬ್ಯಾಡಗೆ ಮೆಣಸಿನ್ಕಾಯಿ 100 ಗ್ರಾಮು, ಗುಂಟೂರು ಮೆಣಸಿನ್ಕಾಯಿ 100 ಗ್ರಾಮು, ಧನಿಯಾ 100 ಗ್ರಾಮು, ಉದ್ದಿನಬೇಳೆ 100 ಗ್ರಾಮು, ಕಡಲೆಬೇಳೆ 100 ಗ್ರಾಮು, ಚಕ್ಕೆ 10 ಗ್ರಾಮ್, ಲವಂಗ 10 ಗ್ರಾಮ್, ಅನಾನಸು 10 ಗ್ರಾಮ್, ಮೆಣಸು 2 ಸ್ಪೂನು, ಜೀರಿಗೆ 2 ಸ್ಪೂನು, ಎಣ್ಣೆ ಉರಿಯೋದಕ್ಕೆ ಒಂದು 4 ಸ್ಪೂನು. ಬನ್ನಿ ಯಾವ ಥರ ಅಂತ ಮಾಡೋಣ. ಫಸ್ಟು ಧನಿಯಾ ಹುರ್ಕೊಂಬಿಡೋಣ. ಧನಿಯಾಗೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆಗೆ ಎಣ್ಣೆ ಹಾಕೋದು ಬೇಡ, ಎಲ್ಲ ಬೇರೆ ಬೇರೆಯಾಗಿ ಹುರ್ಕೋಬೇಕು. ಸೊ ಎಲ್ಲ ಕೆಂಪು ಹುರ್ಕೋಬೇಕು. ಬೇಳೆ ಎಲ್ಲ ಚೆನ್ನಾಗಿ ಹುರಿದಿಲ್ಲ ಅಂದರೆ ಪುಡಿ ತುಂಬ ದಿನ ಇರಲ್ಲ ನಿಮಗೆ. ಚೆನ್ನಾಗಿ ಹುರ್ಕೋಬೇಕು, ಬೇಳೆ ಎಲ್ಲ ಕೆಂಪಗಾಗಬೇಕು. ಅದಕ್ಕೆ ಬೇಳೆ ಹುರಿಯುವಾಗ ಎಣ್ಣೆ ಬೇಡ. ಮೆಣಸಿನ್ಕಾಯಿ ಜೀರಿಗೆ ಮೆಣಸೆಲ್ಲ ಹುರಿತಿರಲ್ಲ ಆಗ ಎಣ್ಣೆ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಹುರಿಯುವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಘಾಟ್ ಬರಲ್ಲ ನಿಮಗೆ ಜಾಸ್ತಿ. ಎಲ್ಲ ಹುರಿದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ಸಪ್ರೇಟಾಗಿ ಹುರಿದು ಲಾಸ್ಟಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು, ಜಾಸ್ತಿ ಮಾಡೋದಾದರೆ ಮಿಷಿನ್ಗೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಮನೆಯಲ್ಲೇ ಮಿಕ್ಸಿಲೇ ಪುಡಿ ಮಾಡ್ಕೋಬೋದು. ಸೊ ಇದನ್ನ ನಾನು ತಣ್ಣಕ್ಕಾದ್ಮೇಲೆ ಮಿಕ್ಸಿಲೇ ಪುಡಿ ಮಾಡಿ ತೋರಿಸ್ತೀನಿ ಪೌಡ್ರ್ ಯಾವ ಥರ ಬರುತ್ತೆ ಅಂತ. ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಅಂದರೆ ಫುಲ್ಲು ಒಂದೇ ಸತಿಗೆ ಪುಡಿ ಆಗೋದಿಲ್ಲ ಅದು. ಫಸ್ಟ್ ಪುಡಿ ಮಾಡಿದಾಗ ಈ ಥರ ಬರುತ್ತೆ. ಸೊ ಇದನ್ನು ಇನ್ನೊಂದು ಸತಿ ಪುಡಿ ಮಾಡ್ಕೋಬೇಕು. ಒಂದೇ ಸತಿಗೆ ಮಾಡೋಕ್ಕಾಗಲ್ಲ ನಿಮಗೆ. ಮಿಕ್ಸಿ ಬಿಸಿ ಬಂದುಬಿಟ್ರೆ ಪುಡಿ ಚೆನ್ನಾಗಿರಲ್ಲ ಟೇಸ್ಟು. ಅದಕ್ಕೆ ಇದು ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸತಿ ಫೈನ್ ಪುಡಿ ಮಾಡ್ಕೊಳ್ಳೋಣ. ಸೊ 2 ಸತಿ ಪುಡಿ ಮಾಡಿದ್ಮೇಲೆ ಈ ಥರ ಬರುತ್ತೆ ಪುಡಿ. ತುಂಬ ನೈಸಾಗೂ ಮಾಡಬಾರ್ದು, ತುಂಬ ತರಿಯಾಗೂ ಇರಬಾರ್ದು. ನೋಡಿ ಈ ಥರ ಕೈಯಲ್ಲಿ ಮಾಡಿದ್ರೆ ಈ ಥರ ಸ್ವಲ್ಪ ರಫಾಗಿ ಸಿಗುತ್ತೆ. ಸೊ ನಿಮಗೆ ಅನ್ನ ಜೊತೆ ಹಾಕಿ ಕಲಿಸುವಾಗ ಚೆನ್ನಾಗಿರುತ್ತೆ ಇದು ಪೌಡ್ರು. ನಿಮಗೆ ಅಲ್ಲಿ ವಿಡಿಯೋದಲ್ಲಿ ಎಲ್ಲೋ ಕಾಣ್ತಾ ಇದೆ, ಬಟ್ ಇದು ಆರೆಂಜ್ ಕಲರ್ ಇದೆ ಇದು. ಸೊ ಇದು ಮಾಡಿಟ್ಕೊಂಡ್ರೆ ನಿಮಗೆ ಹೆಚ್ಚು ಕಮ್ಮಿ 6 ತಿಂಗಳವರೆಗೂ ನಿಮಗೇನು ಕೆಡೋದಿಲ್ಲ. ಯಾಕಂದರೆ ಎಲ್ಲ ಪುಡಿ ಹುರಿದಿರೋದ್ರಿಂದ ಸ್ಮೆಲ್ಲು ಹಾಗೇ ಇರುತ್ತೆ, ಪುಡಿನೂ ಟೇಸ್ಟ್ ಹಾಗೇ ಇರುತ್ತೆ, ಚೆನ್ನಾಗಿರುತ್ತೆ. ಹೇರ್ ಟೈಟ್ ಕಂಟೈನರ್ ಹಾಕಿ ಫ್ರಿಜ್ಜಲ್ಲಿ ಬೇಕಾದ್ರೂ ಇಟ್ಕೋಬೋದು, ಆಚೆನೂ ಇಟ್ಕೋಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೆ ಅಂಗಡಿ ಪುಡಿಗಿಂತ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿರೋದು. ಸೊ ರೆಡಿಯಾಗಿದೆ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.